ಅಭಿವೃದ್ಧಿಯ ಪಟ್ಟಿಯನ್ನು ಓದಿದ್ರು ನಮ್ಮ ಸನ್ಮಾನ್ಯ ರಾಘವೇಂದ್ರ ಅವರು. ಅಭಿವೃದ್ಧಿಯ ಪಟ್ಟಿಯನ್ನು ಓದ್ತಾ ಬಂದರು. ವಿಧಾನಸಭೆಯಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಉತ್ತರವನ್ನು ಕೊಟ್ಟರು ಗೃಹ ಸಚಿವರು. ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಅದಕ್ಕಿಂತ ಮುಂಚೆ ಬೆಂಗಳೂರಿನೊಳಗಡೆ ಬಾಂಬನ್ನು ತಯಾರು ಮಾಡುವಂಥವ್ರು ಸಿಕ್ಕಾಕೊಂಡ್ರು. ಅವರನ್ನ ಭಯೋತ್ಪಾದಕರು ಅಂತೇಳಿ ಪೊಲೀಸ್ ಇಲಾಖೆ ಹೇಳುತ್ತೆ, ಆದರೆ ಕಾಂಗ್ರೆಸ್ ನಾಯಕತ್ವ ಹೇಳಿತು ಅವರು ಭಯೋತ್ಪಾದಕರಲ್ಲ ಅನ್ನೋಂಥ ಮಾತನ್ನ. ಯಾರ್ಯಾರು ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಬಾಂಬನ್ನು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಅಂಥವ್ರೆಲ್ಲರೂ ಕೂಡ ನಮ್ಮ ಸಹೋದರರು ಅಂತ ಹೇಳಿದಂಥ ಕಾಂಗ್ರೆಸ್ಸಿನ ನೀಚತನ ಇದೆಯಲ್ಲ, ಈ ದೇಶದ ಅದರೊಳಗೂ ಶಿವಮೊಗ್ಗದ ಜನ ಕ್ಷಮಿಸೋದಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಷ್ಟೆಲ್ಲ ಆತಂಕವಾದಗಳ ಸೃಷ್ಟಿಯನ್ನು ಮಾಡಿದ್ರು ಶಿವಮೊಗ್ಗದಲ್ಲಿ. ಭಾರತವನ್ನು ಅಲ್ಲಾಡಿಸ್ಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯೊಳಗಡೆ ಸನ್ಮಾನ್ಯ ಮೋದಿ ಅವರು, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಇವತ್ತು ಕಾರ್ಯವನ್ನು ಮಾಡ್ತಾ ಇದೆ. ಬರೀ ಭಯೋತ್ಪಾದಕರನ್ನು ಮಾತ್ರ ಹತ್ತಿಕ್ತಾ ಇಲ್ಲ, ನಾವು ಬರೀ ಭಯೋತ್ಪಾದಕರನ್ನು ಹತ್ತಿಕ್ತಾ ಇಲ್ಲ. ಈ ದೇಶಕ್ಕೆ ಏನೆಲ್ಲ ಅವಶ್ಯಕತೆಗಳಿದೆ ಯೋಚನೆಯನ್ನು ಮಾಡಿ ಕಾರ್ಯರೂಪಕ್ಕೆ ತರ್ತಾ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ. ಜನವರಿ 22 ನಮ್ಮ ಜೀವನದಲ್ಲಿ ನೆನ್ಪಿಡುವಂಥ ಒಂದು ಸೊಗಸಾದಂಥ ದಿನ ಅಲ್ವಾ ಅದು. ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ಶಿವಮೊಗ್ಗ ನಗರಕ್ಕೆ ಬರ್ತಾ ಇರುವಂಥದ್ದು ನರೇಂದ್ರ ಮೋದಿ. 500 ವರ್ಷಗಳ ಇತಿಹಾಸದಲ್ಲಿ ಅನೇಕ ಬಲಿದಾನಗಳು ನಡೆದೋಯ್ತು, ಹೋರಾಟಗಳು ನಡೆದೋಯ್ತು. ಅವತ್ತಿನ ಒಂದು ಶ್ರೀರಾಮಚಂದ್ರನ ದೇವಾಲಯ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ, ದೇವಾಲಯ ನಿರ್ಮಾಣ ಆಗಬೇಕು ಅಂತ ಹೇಳಿ ಲಾಲ್ ಕೃಷ್ಣ ಅಡ್ವಾಣಿಯವರ ರಥಯಾತ್ರೆ ಶಿವಮೊಗ್ಗಕ್ಕೆ ಬಂದಿತ್ತು. ಇದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ ಕಾರ್ಯವನ್ನು ಮಾಡ್ತಾ ಇದೆ, ಆ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಒಂದು ಮಾತನ್ನ ಮೊನ್ನೆ ದೆಹಲಿನಲ್ಲಿ ಹೇಳಿದ್ರು ನಮ್ಮ ರಾಷ್ಟ್ರೀಯ ನಾಯಕರು, 370 ಸೀಟುಗಳು ಭಾರತೀಯ ಜನತಾ ಪಾರ್ಟಿ ತೆಕ್ಕೆಗೆ ಬರಬೇಕು ಅನ್ನೋ ಮಾತನ್ನ. ಯಾಕೆ ಗೊತ್ತಾ? ಆರ್ಟಿಕಲ್ 370 ಈ ದೇಶಕ್ಕೆ ಅಪಮಾನಕಾರಿಯಾದಂಥ ಒಂದು ಕಾನೂನಿನ ವ್ಯವಸ್ಥೆ ಇತ್ತು. ಆರ್ಟಿಕಲ್ 370 ತೆಗೆದುಹಾಕಬೇಕು ಅಂತೇಳಿ ಹೋರಾಟ ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ಕಾಶ್ಮೀರಕ್ಕೋಸ್ಕರ ಆಗಿದ್ದು. ಆರ್ಟಿಕಲ್ 370 ತೆಗೆದು ಹಾಕಿದ ಮೇಲೆ ಅವತ್ತು ಕಾಂಗ್ರೆಸ್ಸಿಗರು ಮಾತಾಡಿದ್ರು, ದೇಶದಲ್ಲಿ ಬೆಂಕಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅಂತೇಳಿ. ಒಬ್ರು ಬಾಲ ಬಿಚ್ಚಿದ ಇರೋ ರೀತಿ ಒಳಗಡೆ ಈ ದೇಶವನ್ನ ಕಾಪಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ನರೇಂದ್ರ ಮೋದಿ. ಆರ್ಟಿಕಲ್ 370 ಹೊರಟೋಯ್ತು. ಕಾಶ್ಮೀರದಲ್ಲಿ ಅಷ್ಟೇ ಇಲ್ಲ, ಜಮ್ಮು ಮತ್ತು ಕಾಶ್ಮೀರದ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಧ್ವಜವನ್ನು ಹಾರಿಸಲಿಕ್ಕೆ ಲಕ್ಷಾಂತರ ಜನ ಅಲ್ಲಿಗೆ ಹೋಗಿದ್ವಿ. ಆರ್ಟಿಕಲ್ 370 ತೆಗೆದಂತ ಪರಿಣಾಮ ಲಕ್ಷಾಂತರ ಧ್ವಜಗಳ ಹಾರಾಟ ಕಾಶ್ಮೀರದ ಪ್ರತಿ ರಸ್ತೆಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ, ಶಾಲೆಗಳಲ್ಲಿ, ಮನೆಗಳ ಮೇಲೆ ಹಾರಾಟ ಆಯ್ತಲ್ಲ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯದ ಒಂದು ಶಕ್ತಿ ಕಾರಣ ಅನ್ನುವಂಥದ್ದನ್ನ ನಾವು ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ದೇಶಕ್ಕೋಸ್ಕರ ಬದುಕ್ತಾ ಇರುವಂಥ ಕಾರ್ಯಕರ್ತರ ಪಡೆ ಭಾರತೀಯ ಜನತಾ ಪಾರ್ಟಿಯ ಪಡೆ. ಪ್ರತಿ ಮತಗಟ್ಟೆಗಳಿಂದ ಇವತ್ತಿನ ದಿವಸ ಕಾರ್ಯಕರ್ತರು ನಾವು ಬರ್ತಾ ಇದ್ದೇವೆ. ಮೆರವಣಿಗೆಗಳನ್ನು ಮಾಡಿಕೊಂಡು ನಾವು ಶಿವಮೊಗ್ಗದ ಮೂಲೆಗಳಿಂದ ಬಂದಿದ್ದೇವೆ. ಹಾಗಾಗಿ ಇವತ್ತು ಬಿಜೆಪಿ ಗೆಲ್ಲಿಸ್ಕೋಬೇಕು. ಯಾರೇ ಅಡ್ಡ ಬರಲಿ, ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೆ ಯಾರೇ ಅಡ್ಡ ಬರಲಿ, ಯಾವುದೇ ಕಾರಣಕ್ಕೂ ಸೋಲಿಕ್ಕೆ ಬಿಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಉಸಿರು, ಅದರ ಗೆಲುವೇ ನಮ್ಮ ಉಸಿರು ಅನ್ನೋಂಥ ರೀತಿ ಒಳಗಡೆ ಕಾರ್ಯವನ್ನು ಮಾಡ್ತೇವೆ. ಬಿಜೆಪಿನ ಗೆಲ್ಲಿಸೋದು ಶಪಥ ಮಾಡುವಂಥ ಕೆಲಸ ನಾವು ಇವತ್ತಿನ ದಿವಸ ಮಾಡಬೇಕಾಗಿದೆ. ಅನೇಕ ಅಡ್ಡಿ ಆತಂಕಗಳನ್ನು ದೂರ ಮಾಡಿರುವಂಥ ಒಳ್ಳೆ ಸಾಧನೆಗಳನ್ನು ತೋರಿಸ್ತಾ, ಸಾಧನೆಗಳನ್ನು ಹೇಳ್ತಾ ಇವತ್ತು ದೇಶಭಕ್ತರ ಪಡೆ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಯನ್ನ ಅಳಿಸುವಂತ ಕೆಲಸದೊಳಗಡೆ ಹಿಂದೆ ಬೀಳೋದಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸೋಣ ಅನ್ನೋಂಥ ಮಾತನ್ನು ಹೇಳಿ ಅವಕಾಶ ಕೊಟ್ಟಂತ ತಮ್ಮಲ್ಲಿ ವಂಚಿನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಭಾರತ್ ಮಾತಾ ಕೀ.